ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಈ ಕಡೆ ಛತ್ರದ ಕಡೆ ಊಟಕ್ಕೆ ಹೋಗ್ತಾ ಇದ್ವಿ. ಆದರೆ ಇಷ್ಟು ವರ್ಷದ ಹಾಗೆ ಈ ಛತ್ರದ ಅನ್ನ ಛತ್ರದಲ್ಲಿ ಊಟ ಇರಲಿಲ್ಲ. ಕಲ್ಯಾಣ ಮಂಟಪದಲ್ಲಿ ಮೇಲ್ಗಡೆ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಇರುವಂಥದ್ದು ಅನ್ನಪ್ರಸಾದ. ಇದು ಸುಬ್ರಹ್ಮಣ್ಯ ದೇವಸ್ಥಾನ. ದೇವಾಲಯದ ದೇವಸ್ಥಾನದ ಪಕ್ಕದಲ್ಲಿರುವಂಥದ್ದು. ಹಾಗೆ ನಾವು ಇಲ್ಲಿ ಬಂದ್ವಿ. ಈ ಕಡೆ ಈ ಸಲ ಚೇಂಜ್ ಮಾಡಿದ್ದಾರೆ ಊಟದ ಜಾಗವನ್ನು. ಅನ್ನದ ಛತ್ರದ ಬದಲು ಕಲ್ಯಾಣ ಮಂಟಪದಲ್ಲಿ ಊಟಕ್ಕೆ ಹಾಕ್ತಾಯಿದ್ರು. ಅನ್ನಪ್ರಸಾದದ ಊಟ ಮಾಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು. ಸಾರು, ಬದನೆಕಾಯಿ ಹುಳಿ, ಆಮೇಲೆ ಒಂದು ಪಲ್ಯ ಎಲ್ಲ ಇತ್ತು. ಹಾಗೆ ನಾವಿಲ್ಲಿ ಬಂದ್ವಿ. ಇಲ್ಲಿ ಏನಾಗುತ್ತಂದರೆ ದೇವಸ್ಥಾನದ ವತಿಯಿಂದ ಕರೆಕ್ಟಾಗಿ ಹೇಳಿರ್ತಾರೆ. ಇಲ್ಲಿ ಅಡ್ಡ ಹೋಗೋದಕ್ಕೆ ಬರೋದಕ್ಕೆ ಅಡ್ಡ ಹಾಕೋರದ್ದು ಕತೆ ಏನಾಯಿತು ಅಂದರೆ, ಎರಡು ಕಡೆಯಿಂದನೂ ಬಿಡ್ತಲ್ಲ, ಇರೋದು ಎರಡು ಕಡೆ ದಾರಿ ಹೊರಗಡೆ ಹೋಗೋದಕ್ಕೆ, ದೇವಸ್ಥಾನದಿಂದ ಹೊರ ಹೋಗೋದಕ್ಕೆ. ಇಲ್ಲೂ ಅಡ್ಡ ಹಾಕಿ ನಿಲ್ಲಿಸಿದ್ರು, ಆ ಕಡೆನೂ ಅಡ್ಡ ಹಾಕಿ ನಿಲ್ಲಿಸಿದ್ರು. ಹಾಗಾಗಿ ಜನರಿಗೆ ಏನಾಯ್ತು ಅಂದರೆ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಗಲಾಟೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಜನರಿಗೂ ಮತ್ತು ಅಲ್ಲಿ ಅಡ್ಡ ಹಾಕಿದವರಿಗೂ. ಹಾಗಾಗಿ ಈ ಅಡ್ಡ ಹಾಕಿ ನಿಲ್ಲಿಸಿರ್ತಾರಲ್ವ, ಆ ಕಡೆ ಈ ಕಡೆ ಹೋಗೋದಾಗಿ ನಿಂತು ನೋಡ್ತಾ ಇರ್ತಾರಲ್ವ, ಅವರು ಸ್ವಲ್ಪ ಅವರವರೊಳಗೆ ಮಾತಾಡಿಕೊಂಡು ಯಾವ ಕಡೆ ಬಿಡಬೇಕು, ಯಾವ ಕಡೆ ಬಿಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಇದು ಮಾಡಬೇಕಾಗತ್ತೆ, ಜನರನ್ನು ಬಿಡಬೇಕಾಗತ್ತೆ. ಇಲ್ಲಿ ನೋಡಿ ಅಡ್ಡ ಹಾಕಿ ನಿಂತಿರುವಂಥದ್ದು ಸ್ವಲ್ಪ ಜಗಳನೂ ಆಗುವಂಥ ಒಂದು ಸಂಭವ ನಡೀತು ಅಂತಲೇ ಹೇಳ್ಬೋದು. ಹಾಗಾಗಿ ದೇವಸ್ಥಾನದ ಮುಕ್ತೇಶ್ವರಿಗೆ ಎಲ್ಲದನ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರವ್ರಿಗೆ ವಹಿಸಿ ಬಿಟ್ಟಿರ್ತಾರೆ ಅನಿಸುತ್ತೆ, ಈ ಕಡೆ ಹಿಂಗೆ ನೋಡ್ಕೊಳ್ಳಿ ಅಂತ. ಇಲ್ಲಿ ಈ ಥರ ಇವ್ರದ್ದೆಲ್ಲ ಹೀಗಾಯಿತು. ಯಾಕಂದರೆ ನಾನು ಸಹ ಅಲ್ಲಿ ನಿಂತಿದ್ದೆ, ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಅಂದರೆ ಒಂದು ಕಡೆಯಿಂದ ನಾವು ಹೊರಗಡೆ ಹೋಗೋದಕ್ಕೆ ನೋಡ್ತೀವಿ, ಅಲ್ಲೂ ಬಿಡಲಿಲ್ಲ, ಈ ಕಡೆನೂ ಬಿಡಲಿಲ್ಲ. ಇರೋದು ಎರಡೇ ದಾರಿ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಬಿಡಬೇಕಾಗತ್ತೆ, ಯಾವ ಕಡೆ ಬಿಡಬೇಕು ಜನರನ್ನ, ಯಾವ ಕಡೆ ಒಳಗಡೆ ಬಿಡಬೇಕು, ಯಾವ ಕಡೆ ಹೊರಗಡೆ ಬಿಡಬೇಕು ಅನ್ನೋದನ್ನು ಡಿಸಿಷನ್ ಅವ್ರವ್ರೊಳಗೆ ತೊಗೊಳ್ಬೇಕಾಗತ್ತೆ. ಇಲ್ಲಿ ದೇವಸ್ಥಾನದ ಮುಕ್ತೇಶ್ವರದ್ದೇನು ಪ್ರಾಬ್ಲಮ್ ಇರಲ್ಲ. ಈ ದೇವಸ್ಥಾನ ಇಂಥ ಸಂದರ್ಭದಲ್ಲಿ ಎಷ್ಟೊಂದು ಕೆಲಸಗಳಿರುತ್ತೆ, ಅದನ್ನು ಹೇಳಿರ್ತಾರೆ, ಒಬ್ರೊಬ್ರಿಗೆ ವಹಿಸಿ ಕೊಟ್ಟಿರ್ತಾರೆ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ನೋಡಿ ಹೇಳ್ತಾ ಇದ್ದಾರೆ, ಮೈಸೂರು ಕಡೆಯವರಿರೋ ವ್ಯಾಪಾರದ ನಿಮಿತ್ತ ಬಂದಿರುವಂಥದ್ದು. ಈ ಹಬ್ಬಕ್ಕೆಲ್ಲ ವ್ಯಾಪಾರ ಮಾಡೋಕ್ಕೆ ಬರ್ತಾರಲ್ವ, ಹಾಗೆ ಅವ್ರು ನಮ್ಮ ಚಾನಲ್ ನೋಡ್ತಾ ಇದ್ರಂತ, ಹಾಗಾಗಿ ಗುರ್ತು ಹಿಡಿದ್ರು ಅವರು. ನಂತರ ನಾವಿಲ್ಲಿ ಊಟ ಮಾಡಿಕೊಂಡು, ಇಲ್ಲೊಂದು ಪುಟಾಣಿ ಹಾಯ್ ಹೇಳ್ತಾ ಇದ್ದಾಳೆ. ನಂತರ ನಾವಿಲ್ಲಿ ಊಟ ಮಾಡಿಕೊಂಡು ನಂತರ ಈ ಕಡೆ ಬಂದಾಗ ಇಲ್ಲಿ ಜಿಲೇಬಿ ಮಾಡ್ತಾಯಿದ್ರು. ನನಗೊಂದು ಐಡಿಯಾ ಹೊಳೀತು, ಯಾಕೆ ನಾವು ಜಿಲೇಬಿ ಮಾಡೋದು, ಗೊತ್ತಿಲ್ಲ ನಮಗೆ ಜಿಲೇಬಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡಿ ಯಾವ ಥರ ಜಿಲೇಬಿ ಮಾಡಿದ್ದಾರೆ. ನಂತರ ಒಂದೊಂದನ್ನು ಸಪ್ರೇಟಾಗಿ ಮಾಡ್ತಾರೆ. ಇಲ್ಲಿ ಕಾಣಿಸ್ತಾ ಇರೋದು ಇವರು ಇಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ, ಅಕ್ಷತಾ ರಾವ್ ಅಂತ ಹೇಳ್ಬಿಟ್ಟು, ಉಡುಪಿ. ಇವರು ಇನ್ಸ್ಟಾಗ್ರಾಮಲ್ಲಿ ಇವ್ರದ್ದು ವೀಡಿಯೋ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ಇವ್ರದ್ದು ಯೂಟ್ಯೂಬಲ್ಲಿ ವೀಡಿಯೋ ಇದೆ. ನೀವು ಅಕ್ಷತಾ ರಾವ್ ಅಂತ ಹೇಳ್ಬಿಟ್ಟು ಹಾಕಿ, ಅಕ್ಷತಾ ರಾವ್ ಉಡುಪಿ ಅಂತ ಹಾಕಿ ಇವ್ರದ್ದು ಚಾನಲ್ ನಿಮ್ಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ, ನಾನು ನೋಡಿದೆ ಅವರ ವೀಡಿಯೋ, ಚೆನ್ನಾಗಿರ್ತದೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ರ ವೀಡಿಯೋನ. ಇನ್ಸ್ಟಾಗ್ರಾಮಲ್ಲಿ ಇವ್ರದ್ದು ವೀಡಿಯೋ ಬರ್ತದೆ. ಹಾಗೆ ನಾನಿಲ್ಲಿ ಜಿಲೇಬಿ ಮಾಡೋದಕ್ಕೆ ಜಿಲೇಬಿ ಅಂಗಡಿಯವ್ರ ಹತ್ರ ಕೇಳಿದೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅವ್ರು ಜಿಲೇಬಿ ಮಾಡ್ತಾಯಿದ್ದಾಗ ನನಗೊಂದು ಮಾಡೋಣ, ಹೇಗಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು, ಸುಲಭ ಅಂತ ಅಂದ್ಕೊಂಡೆ ನಾನು, ಹೀಗೆ ಬಿಟ್ಟರಾಯ್ತು ರೌಂಡಾಗಿ ಅಂತ. ಆದರೆ ನಾನೇ ನರ್ವಸ್ ಆಗಿದ್ದೆ ಅಲ್ಲಿ ಬಿಡುವಾಗ. ಎಣ್ಣೆ ಬಿಸಿ ಎಣ್ಣೆ ಅಲ್ವ, ಅದು ದೊಡ್ಡ ಬಾಣಲಿ ಅದು. ಹಾಗೆ ನಾನು ಜಿಲೇಬಿ ಬಿಡೋದು ನೋಡಿದೆ. ಯಾವ ಥರ ಬಿಟ್ಟಿದ್ದೀನಿ ನೋಡಿ, ಕೆಲವಂತೂ ಇಷ್ಟಿಷ್ಟು ದೊಡ್ಡದು ರೌಂಡಾಗಿ ಜಿಲೇಬಿ ಹಾಕಿಬಿಟ್ಟಿದ್ದೀನಿ. ಓರೆ ಆಗಿತ್ತು, ಸೀದಾ ರೌಂಡಾಗಿಲ್ಲ, ಅದು ಓರೆ ಆಗಿ ಜಿಲೇಬಿ ಅಂತೂ ಮಾಡಿದೆ ನಾನು. ಆಮೇಲೆ ಅದನ್ನು ಯಾರು ತೊಗೊಳ್ಳೋರಿಲ್ಲ, ಯಾಕಂದರೆ ಅದ್ರಲ್ಲಿ ಶೇಪೇ ಇಲ್ಲ ಜಿಲೇಬಿಯಲ್ಲಿ. ಹಾಗಾಗಿ ಸುಮ್ಮನೆ ಅವರಿಗೆ ಲಾಸ್ ಮಾಡಬಾರ್ದು ಮತ್ತು ಅವರಿಗೂ ಬೇಜಾರಾಗಬಾರ್ದು, ಮತ್ತು ಅವರು ಒಪ್ತಾ ಇರಲಿಲ್ಲ ಅನಿಸುತ್ತೆ. ನಾನೇ ಹೇಳಿದೆ, ಈ ಜಿಲೇಬಿ ನನಗೂ ಬೇಕಾಗಿತ್ತು, ಮನೇಲಿ ಅನ್ವಿ ಇದ್ಲಲ್ವ, ಹಾಗಾಗಿ ಸ್ವಲ್ಪ ಒಂದು 1/4 kg ಆಗೋಷ್ಟು ಜಿಲೇಬಿ ಮಾಡಿದೆ. ಸರಿ, ನಾನು ತೊಗೊಳ್ತೀನಿ, ಇದನ್ನು ಹಾಳಾದರೆ ನಾನು ತೊಗೊಳ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಜಿಲೇಬಿಯಲ್ಲಿ ಶೇಪ್ ಇಲ್ಲ, ಹಾಳಾಗಿತ್ತು. ಹಾಗಾಗಿ ಅಂದರೆ ರುಚಿಯಾಗಿತ್ತು ಜಿಲೇಬಿ, ಸ್ವಲ್ಪ ಶೇಪ್ ಇಲ್ಲದೆ ಇರೋದ್ರಿಂದ ನಾನೇ ಅದನ್ನು ಕ್ರಯ ಮಾಡಿ ತೊಗೊಂಡು ಅನ್ವಿಗೋಸ್ಕರ ತೊಗೊಂಡೆ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ವಾಪಸ್ ಕೊಟ್ಟೆ. ಹಾಗೆ ಈ ಥರ ಆಯಿತು. ನಾನು ನಂತರ ಇಲ್ಲಿ ಜಿಲೇಬಿನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೊಡೋ ತನಕ
ಮಾಡಿ ಜಿಲೇಬಿ ಹಾಳೆ ಐತಿ ಈಗ ಇದನ್ನ ನಾನು ತಗೊಳ್ತೀನಿ. ಅವ್ರಿಗೆ ಲಾಸ್ ಮಾಡಕ್ಕೆ ಇಷ್ಟ ಇಲ್ಲ. ಹಾಗೆ ನಗು ಬರ್ತಾ ಇತ್ತು. ನಾನು ಮಾಡಿ ಜಿಲೇಬಿ ನೆನೆಸ್ಕೊಂಡು ಹಾಗೆ ತಗೊಂಡು ಅಂದ್ಬಿಟ್ಟು ಹೇಳ್ತಾ ಇದ್ದೆ, ಜಿಲೇಬಿ ಕೊಡಿ ನನಗೆ ಅಂತಿದ್ದೆ. ಅದು ತೂಕ ಮಾಡಿ ಆಮೇಲೆ ನಾನು ಕೊಟ್ಟರು. ಆಮೇಲೆ ತಗೊಂಡು ಇದು ನಾನು ಮಾಡಿದ್ದಲ್ಲ, ಇದು ನಾನು ಸ್ವಂತ ಮಾಡಿ ನೋಡಿ. ಅದು ಜಿಲೇಬಿ ನೋಡಿ, ಈ ಜಿಲೇಬಿ ನೋಡಿ, ಇದು ನಾನು ಮಾಡಿ ಚೆನ್ನಾಗಾಗಿದೆ. ಅದು ರೌಂಡ್ ಆಗಿ ಶೇಪ್ ಬಂದು ಚೆನ್ನಾಗಾಗಿಲ್ಲ. ಎಷ್ಟು ತೂಕ ಮಾಡಿ ಎಷ್ಟು ಯೂಟ್ಯೂಬ್ ಹಾಕ್ತಾರ? ಯೂಟ್ಯೂಬ್ ಹಾಕ್ತೀನಿ. ನಿಂದು ಹಾಕ್ಲಾ? ಅವ ಎಂತ ಸಸು ಈಗ ಬಿಡೋ ಸ್ಟೈಲ್ ನೋಡಿ. ಪ್ಯಾಕ್ ಮಾಡ್ತಾ ಇದ್ದೆ ಈಗ ರೆಡಿ ಈಗ ನಾನು ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ. ಜಿಲೇಬಿ ಮಾಡಿದ್ದೆ 285. ಎಷ್ಟಿತ್ತು ತೂಕ? ಹೇಳ್ತಾ ಇದ್ದೆ ನಾನು ಎಷ್ಟಾಯ್ತು. 700 ಗ್ರಾಮ್ ಜಿಲೇಬಿ ಮಾಡಿದ್ದೀನಿ ನಾನು. ಮುಂದೆ ಇಲ್ಲಿ ಬಂದ್ವಿ ನೋಡಿ. ಇಲ್ಲಿ ಗೆಂಡ ತುಳಿಯೋದಕ್ಕೆ ಕೂಡುತ್ತಿರುವಂಥ ಮಹಿಳೆಯರು ಇಲ್ಲಿ ಸಾವಿರಾರು ಜನ ಇದ್ದಾರೆ. ಇಲ್ಲಿ ನಮಗೆ ವೀಡಿಯೋಕ್ಕಿಂತ ಹೆಚ್ಚಾಗಿ ಅಲ್ಲಿ ರಿಯಲ್ ನೋಡಿದಾಗ ಗೊತ್ತಾಗುತ್ತೆ ಎಷ್ಟೋ ದೂರದಿಂದ ಕೂತಿರುವಂಥದ್ದು. ನಂತರ ನೋಡಿ ಕಣ್ಣು ಹಾಯಿಸಿದಷ್ಟು ಇದ್ದಾರೆ. ಈ ಗೆಂಡ ಮುಗಿಯುವಂಥ ಟೈಮಲ್ಲಿ 1-2 ಗಂಟೆ 3 ಗಂಟೆ ಆಗ್ಬೋದು ಅನಿಸುತ್ತೆ, ಅಥವಾ 1 ಗಂಟೆ ಅಂತೂ ಹಾಗೇ ಆಗುತ್ತೆ ಮುಗಿಯೋಷ್ಟೊತ್ತಿಗೆ. ಯಾಕಂದರೆ ಅಷ್ಟೊಂದು ಜನ ಇರ್ತಾರೆ ಲೈನಾಗಿ ಕ್ಯೂಯಲ್ಲಿ ಹೋಗಿ ಗೆಂಡ ತುಳಿಬೇಕಂದ್ರೆ. ಅಲ್ಲಿ ಸ್ಟಾರ್ಟ್ ಆಗುವಾಗಲೇ 9-10 ಗಂಟೆ ಮೇಲೆ ಗೆಂಡ ತುಳಿಯುವಂಥದ್ದು ಸ್ಟಾರ್ಟ್ ಆಗುತ್ತೆ. ಹಾಗೆ ಇಲ್ಲೊಂದಿಷ್ಟು ವೀಡಿಯೋ ಮಾಡಿಕೊಂಡು ಈ ಕೂತಿರೋದು ನೋಡಿ, ಮಹಿಳೆಯರೇ ಹೆಣ್ಮಕ್ಳೆಲ್ಲ ಕೂತ್ಕೊಂಡು. ಇಲ್ಲಿ ಇದೊಂದು ನಮ್ಮ ಕರಾವಳಿಯ ಪದ್ಧತಿ. ಒಂದು ಮಕ್ಕಳನ್ನ ಎತ್ಕೊಂಡು, ಚಿಕ್ಕ ಮಕ್ಕಳಿದ್ದರೆ ಗೆಂಡ ತುಳಿಲೇಬೇಕು ಆ ಗ್ರಾಮದಲ್ಲಿದ್ದವರು, ಅಥವಾ ನಂಬಿಕೊಂಡು ಮನೆ ದೇವರಂತ ನಂಬ್ಕೊಂಡು ಬಂದಿದ್ದಿದ್ರೆ ಅದಲ್ಲದ ಒಂದು ಗೆಂಡನ್ನು ತುಳಿಯುವಂಥದ್ದು ಇಲ್ಲಿ ನಮ್ಮ ಪದ್ಧತಿ. ಕೆಲವು ಸಲ ದೂರ ಇದ್ದವರಿಗೆ ಬರೋಕ್ಕಾಗಲಿಲ್ಲ ಅಂದರೆ 3 ವರ್ಷದ ಮೇಲೆ ಬಂದು 4 ವರ್ಷದ ಮೇಲೆ ಬಂದಂತಹ ಮಗುನ ಮಗುನ ಎತ್ಕೊಂಡು ಗೆಂಡ ತುಳಿತಾರೆ. ಅದೊಂದು ಹರಕೆ ರೂಪ ಆಗಿರುತ್ತೆ. ಹಾಗಾಗಿ ತಾಯಿಯ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಮಕ್ಕಳನ್ನ ಎತ್ಕೊಂಡು ಗೆಂಡ ತುಳಿತಾರೆ. ಇಲ್ಲಿ ವಾಯ್ಸ್ ಚಿಕ್ಕದಾಗಿರ್ಬೋದು. ಪುನಃ ನನಗೆ ಗಂಟೆ ಶುರುವಾಗಿದೆ, ಹಾಗಾಗಿ ಸ್ವಲ್ಪ ವಾಯ್ಸ್ ಬರ್ತಾಯಿಲ್ಲ. ವಾಯ್ಸ್ ಚಿಕ್ಕದಾಗಿ ಬರ್ತಾಯಿದೆ ಅನಿಸುತ್ತೆ ಸೌಂಡ್. ಯಾವ ಥರ ಇದ್ದಾರೆ ಜನ, ಅಷ್ಟೊಂದು ಜನ ಎಲ್ಲೆಲ್ಲಿಂದಲೂ ಬಂದಿರ್ತಾರೆ. ಯಾವುದ್ಯಾವುದೋ ಊರಲ್ಲಿರ್ತಾರೆ, ಗೆಂಡಕ್ಕೋಸ್ಕರ ಬಂದಿರ್ತಾರೆ ನೋಡಿ. ನಂತರ ನಾವಿಲ್ಲಿ ಕಲ್ಲಂಗಡಿ ಹಣ್ಣು ಹತ್ರ ಬಂದ್ವಿ. ಇದನ್ನು ನಾವು ಕರ್ಗುಂಜಿ ಹಣ್ಣು ಅಂತೀವಿ ನಮ್ಮ ಕಡೆ, ಕುಂದಾಪುರ ಕಡೆ. ಇದೆಲ್ಲ ಹಳದಿ ಬಣ್ಣದಿದೆ. ಯಾರು ಹೆಚ್ಚಿನವ್ರು ನೋಡಿರಲಿಕ್ಕಿಲ್ಲ, ಯಾರೋ ಒಬ್ಬ ಯೂಟ್ಯೂಬರ್ ಮಾಡಿದ್ದಾರೆ ಒಬ್ಬರು ಇದ್ರ ಬಗ್ಗೆ. ಹೆರಿಯಡ್ಕದಲ್ಲಿರುವಂಥದ್ದು ಬೆಳೆಯೋರು, ಈ ಹೆರಿಯಡ್ಕದ ಹತ್ರ ಬೆಳೀತಾರೆ ಅಂತೆ. ಇದು ಹಳದಿ ಮತ್ತು ಪಿಂಕ್ ಕಲರ್ ಮತ್ತು ಕೆಂಪು ಬಣ್ಣದ 3 ಥರದ್ದಿರುತ್ತೆ. ಇಲ್ಲಿ ನಮಗೆ ಪಿಂಕ್ ಸಿಕ್ಕಿಲ್ಲ, ಹಳದಿ ಸಿಕ್ತು. ನಂತರ ನಾವು ಇದನ್ನು ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಹಳದಿ ಚೆನ್ನಾಗಿದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಈ ಹಣ್ಣುಗಳ ಕತೆ ಏನಂತ ಹೇಳಿದ್ರೆ, ಕೆಲವು ಹಣ್ಣು ಸ್ವೀಟಾಗಿರುತ್ತೆ, ಸಿಹಿ ಇರುತ್ತೆ, ಕೆಲವು ಸಪ್ಪೆ ಇರುತ್ತೆ. ಹಾಗಾಗಿ ಕರ್ಗುಂಜಿ ಅಲ್ಲ, ಕರ್ಗುಂಜಿ ಕಲ್ಲಂಗಡಿ ಇದು ಅಂತ ಹೇಳೋಕ್ಕಾಗಲ್ಲ. ಪಚ್ಚೆಕಾಯಿ ಅಂದರೆ ನಾವು ದುಡ್ಡು ಕೊಟ್ಟು ಸ್ವೀಟ್ ಆಗಿತ್ತು, ಇದು ಸಪ್ಪೆ ಇತ್ತು.
ಇದು ತಪ್ಪಿ ಲಾಟಿನ ಚಪ್ಪಿ ಇದ್ರ ಸೊಪ್ಪು ಬೇರೆ ತಗೋ ಇಡೀ ಇಲ್ಲ ದುಡ್ಡು ಕೊಟ್ಟಲ್ಲ ಕೆಲವು ಸಿಹಿ ಇರ್ಬೋದು ಇದು ಸ್ವಲ್ಪ ಸಪ್ಪೆ ಇದೆ ನಾವಿಲ್ಲ ಆ ಪುಟ್ಟನ ಹತ್ರ ಹೇಳಿದೆ ಹಣ್ಣು ಇದು ತೊಗೊಳ್ಬೇಡ ಸಪ್ಪೆ ಇದೆ ಬೇರೆ ಹಣ್ಣು ತಗೋ ಅಂತ ಹೇಳಿದೆ. ಯಾಕಂದರೆ ಈ ಹಣ್ಣುಗಳು ಮಾವಿನ ಹಣ್ಣು, ಹಲಸಿನ ಹಣ್ಣು, ಆಮೇಲೆ ಈ ಥರ ಕಲ್ಲಂಗಡಿ ಹಣ್ಣುಗಳು ಇವೆಲ್ಲ ಕೆಲವು ಸ್ವೀಟಾಗಿರುತ್ತೆ, ಕೆಲವು ಸಪ್ಪೆ ಇರುತ್ತೆ, ಗೊತ್ತಾಗಲ್ಲ ನಮಗೆ ಯಾವ ಹಣ್ಣು ಹೇಗಿದೆ ಅಂತ ಹೇಳ್ಬಿಟ್ಟು. ನಾನು ಸಹ ಇಡೀ ಹಣ್ಣು ತೊಗೊಂಡೊಂದು ಹೋದೆ ಮನೆಗೆ, ಅನ್ವಿಗೆ ತೋರಿಸೋಣ ಅಂತ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಅದು ತುಂಬ ಸ್ವೀಟಾಗಿತ್ತು, ಹಾಗಾಗಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ಗೊತ್ತಾಗಲ್ಲ ಕೆಲವು ಹಣ್ಣು ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋದು ಕೊಡಿ ಅಂತ ಹೇಳಿದೆ. ನನಗೂ ಸ್ವಲ್ಪ ನಂಬಿಕೆ ಇರಲಿಲ್ಲ, ವೀಡಿಯೋ ಮಾಡಬೇಕು, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆರಿಸ್ಕೊಡಿ ಚೆನ್ನಾಗಿರೋ ಹಣ್ಣು ಅಂತ ಹೇಳಿದೆ. ಹಾಗೆ ಅವರು ಆರಿಸಿ ಕೊಟ್ಟರು ಅಂತ ಹಣ್ಣು ಚೆನ್ನಾಗಿತ್ತು, ಮಾತ್ರ ತುಂಬ ಸ್ವೀಟಾಗಿತ್ತು. ಇನ್ನೂ ತಿನ್ನೋಣ ಅಂತ ಅನಿಸೋಷ್ಟರ ಮಟ್ಟಿಗೆ ಚೆನ್ನಾಗಿತ್ತು ಅದು. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಎಲ್ರಿಗೂ ನಮಸ್ಕಾರ. ನಿಮಗೆ ಅನ್ನಪ್ರಸಾದ ವಿತರಣೆ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಮುಂದುವರೆದಿದೆ. ಸ್ವೀಕರಿಸಿ ಹೋಗುವಂತೆ ಕೋರ್ತಾ ಇದ್ದೇವೆ. ತಮಗೆ ಅನ್ನ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಮುಂದುವರೆದಿದೆ. ನಾವು ದಯವಿಟ್ಟು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂತೆ ಕೋರ್ತಾ ಇದ್ದೇವೆ. ಕಲ್ಯಾಣ ಮಂಟಪದಲ್ಲಿ ತಾವು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂತೆ ವಿನಂತಿಸ್ತಾ ಇದ್ದೇವೆ. ಎಲ್ಲಿತ್ತ ಅವನ